ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಎಳ್ಳಮಾಸಿಯ ಕುರಿತಾಗಿ ಹರಟೆ. ಈ ಹರಟೆ ಒಳಗ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿಯವರು ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರಾದ RJ ಚೇತನ್ ಅವರು ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ಅವರು ಏನ್ ಹರಟಿ ಹೊಡೆದಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ, ಏ ಕಿಟ್ಟಪ್ಪ, ಬರ್ರಿ ಬರ್ರಿ ಕಾಕ ಬರ್ರಿ. ಬಂದಿನ್ ನೋಡಪ್ಪ. ಹಾ ರೀ. ಮತ್ ಗೀತಕ್ಕೆ ಎಲ್ಲಿ ಹೋಗ್ಯಾಳು? ಹೋಗ್ಯಾಡ್ರಿ ಆಕಿ ಗೆಳತ್ಯಾರ ಜೋಡಿರಿ. ಗೆಳತಾರ ಕೂಡ ಹೋಗ್ಯಾಳ? ಯಾಕೆ ಹೋಗ್ಯಾಳು? ಇವತ್ತ ಎಳ್ಳಮಾಸೆ ಅಲ್ರಿ. ಹೌದಲ್ಪ, ಎಳ್ಳಮಾಸಿ ಅಂದುಕೊಳ್ಳೆ ಇದ್ರದೊಂದು ಸಂದರ್ಭ ಬ್ಯಾರೆ ಅದ ನೋಡು ಕಿಟ್ಟಪ್ಪ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರ್ದಾರ ಸಾರಂಗ ಶರಣೆಂಬೆ ನಿನಗ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರ್ದಾರ ಸಾರಂಗ ಶರಣೆಂಬೆ ನಿನಗ. ಹಲ ಹಲ ಕಿಟ್ಟಪ್ಪ ಗಾಡಿ ಹೊಡೆದೇ ಬಿಟ್ಟಲ್ಲೋ ಚಂದಾಗಿ ನೋಡು. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಸರ್ದಾರ ಸಾರಂಗ. ಎಳ್ಳಮಾಸಿ ಅಂದುಕೊಳ್ಳೆ ಎತ್ತಿನ ಶೃಂಗಾರ ಮಾಡ್ತಾರೋ. ಕೋಡಿಗೆಲ್ಲ ಬೆಳ್ಳಿ ಉಂಗುರ ಹಾಕ್ತಾರ, ಬಣ್ಣ ಹಚ್ಚಿರ್ತಾರ, ಥರದ ಝೂಲ ಹಾಕ್ತಾರ. ಮತ್ತ ಗಾಡಿ ಶೃಂಗಾರ ಎಷ್ಟ್ ಚಂದ ಮಾಡ್ತಾರ. ಮತ್ತ ಅದನ್ನ ನೋಡುದ ಚಂದ ಕಾಕ. ಅದು ನೋಡುದ ಚಂದ. ಮ್ಯಾಲ ಒಂದ್ ಛಾವಣಿ ಹಾಕ್ತಾರ. ಮತ್ತ ಆ ಛಾವಣಿ ಅದನ್ನು ಶೃಂಗಾರೆ. ಈಗ ನಾವು ಕಾರ್ ಗಾಡಿ ಒಳಗೆ ಕೂತ್ರ ಸಂತೋಷ ಆಗಂಗಿಲ್ಲ. ಎತ್ತಿನ ಗಾಡಿ ಒಳಗೆ ಕೂತ ಏನ್ ಹೋಗ್ತಿವಲ್ಲ ಭಯಂಕರ ಸಂತೋಷ ಆಗ್ತದ ನೋಡು. ಯಾಕಂದ್ರ ಎತ್ತಿನ ಕೊಳ್ಳಾಗಿನ ಗಂಟಿ ಗಿಲ್ ಅನ್ನೋ ಶಬ್ದ, ಆ ಎತ್ತಿನ ಪಾದಗಳ ಓಡುದು ಟಪಕ್ 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 ಟಪ್ ಟಪಕ್ ಓಡು ಶಬ್ದ, ಇದೊಂದು ಆನಂದನೇ ಬ್ಯಾರೇನೋ. ಕಿಟ್ಟಪ್ಪ, ಎಳ್ಳಮಾಸಿ ಮತ್ತೆ ನೀ ಯಾವಾಗ್ರ ಹೋಗಿರ್ಬೇಕಲ್ಲೋ? ಏಕಕ್ಕ ನಾ ಬಾಳ್ ಸಲ ಹೋಗಿನ್ರಿ. ಹೋಗಿ ಮತ್ತ ನಮ್ ಊರಾಗೆಲ್ಲ ಇದೊಂದ್ ಹಬ್ಬದಂಗನ ಮಾಡ್ತಾರ ನೋಡ್ರಿ. ಮತ್ತ ಈಗೂ ಗೀತಾ ಎಲ್ಲಾ ಮಾಡಿಟ್ಟು ಹೋಗ್ಯಾಡ್ರಿ. ಎಲ್ಲಾ ಕಾಕ ಬಂದ್ರ ಅವ್ರ ಜೋಡಿ ಕುಂತ್ ತಿನ್ರಿ ಅಂತ ಹೇಳಿ ಇಟ್ಟು ಹೋಗ್ಯಾಳ ಅಡಿಗೆ ಮಾಡಿ. ಇದೇನಾಗ್ತದ, ಎಳ್ಳಮಾಸಿ ಉತ್ತರ ಕರ್ನಾಟಕದೊಳಗ ಕರಿ ಅರಿಭೂಮಿ ಒಳಗ ಬೆಳಿ ಬಹಳ ಚಂದ ಬಂದಿರ್ತದ. ಬಿಳಿಜೋಳ ಬೆಳಿ, ಗೋಧಿ, ಹತ್ತಿ ಇವೆಲ್ಲ ಕಡ್ಲಿ, ಶೇಂಗಾ, 6 ಗುಂಟೆ ಕಡ್ಲಿ ಪಲ್ಯ ಇರ್ತದ, ಸುಲಗಾಯಿ ಇರ್ತದ. ಆಮೇಲೆ ಬಿಳಿಜೋಳ ಸೀತ್ನೆ ಆಗಿರ್ತದ, ಗೋಧಿ ಉಮ್ಮಿಗೆ ಅಂತೀವಿ ಅದು ಆಗಿರ್ತದ. ಇದು ಹಬ್ಬದ ವಿಶೇಷ ಅಂದ್ರೆ ಏನಂದ್ ಗೊತ್ತದೇನು? ಬೆಳಿ ಬಹಳ ಚಂದ ಬಂದಿರ್ತದ, ನೋಡ್ಲಿಕ್ಕೆ ಚಂದ ಬಹಳ. ಆಮೇಲೆ ಥರದ ಅಡಿಗೆ ಕಟ್ಕೊಂಡು ಹೋಗಿ ಎಲ್ಲಾರು ಅಲ್ಲೇನು ಕೂತು ಊಟ ಮಾಡೋದು, ಈ ಸಂಭ್ರಮ ಬ್ಯಾರೆ. ಅಂದ್ರೆ ಭೂಮಿ ತಾಯಿಗೆ ಒಂದು ನೈವೇದ್ಯ ತೋರಿಸ್ತೇವೆ ನೋಡ್ರಿ. ಚರಗ ಚೆಲ್ಲೋದಂದ್ರ ಅದೇ. ಇದಕ್ಕೆಲ್ಲ ಕೂಡಿಸ್ತಾರ, ಇದಕ್ಕೆಲ್ಲ ನೀರ್ ಪ್ರೋಕ್ಷಣೆ ಮಾಡಿ, ಅರ್ಶನ ಕುಂಕುಮ ಏರಿಸಿ, ಹೂ ಏರಿಸಿ, ತಂದ್ ಅಡಿಗೆ ಎಲ್ಲ ನೈವೇದ್ಯ ಮಾಡಿ ಅದನ್ನ ಮುಂದ್ ಚರಗ ಚೆಲ್ಲಿಕ್ ಹೋಗ್ತಾರ. ಇಲ್ಲಿ ನೋಡು, ಅಲ್ಲಿ ಹೋಗೋರ್ ಏನಿದ್ರೆ ಹಳ್ಳಿ ಒಳಗೆ ಇಷ್ಟು ಚಂದ ಅಂತೀನಿ ನೀನು. ಕರಿಚಂದ್ರಿ ಕಾಳಿ ಸೀರೆ ಉಟ್ಕೊಂಡು, ಗುಳೇದ್ ಗುಡ್ಡದ ಕುಬ್ಸಾ ತೊಟ್ಟುಕೊಂಡು, ಕೊಳ್ಳಿಗೆ ಗೆಜ್ಜಿ ಟಿಕ್ಕೆ ಹಾಕೊಂಡು, ಟೊಂಕದ ಪಟ್ಟಿ ಹಾಕೊಂಡು, ಎರಡೂ ಕೈಗೆ ತೋಳ್ ಬಂದಿ ಹಾಕೊಂಡು, ಟೋಪ ಸರಿಗಿನ ಸೀರಿನೇ ಚಂದ ನೋಡು. ಅದಕ್ಕಿರು ಬೆಲೆ ಯಾವ ಸೀರೆಗೂ ಇಲ್ಲ ನೋಡು. ಇದ ಒಂದ ಈಗೇನ್ ನೀವು ಹೇಳಿದ್ರಲ್ಲ, ಎಳ್ಳಮಾಸಿ ಮ್ಯಾಗನ ನಮ್ಮ ರೇಖಾ ಮುತಾಲಿಕ್ ಅವರು ಒಂದ್ ಕವನ ಬರ್ದಾರ ನೋಡ್ರಿ. ಕವನ ವಾಚನ ಮಾಡಿ ನೋಡಂದ್ರ ಹೇಳ್ತೇನೆ ನೋಡ್ರಿ. ಎಳ್ಳಮಾಸಿ ಎಲ್ಲಾರು ಬರ್ರಿ, ಎತ್ತಿನ ಗಾಡಿ ಹೊಡ್ಕೊಂಡು ಹೊಲಕ್ಕ ಹೋಗೋನು ಬರ್ರಿ, ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ಎಲ್ಲಾರು ಬರ್ರಿ ಲಗೂನೆ. ಎಳ್ಳು ಹೋಳಿಗಿ ಕರ್ಜಿಕಾಯಿ ಪಲ್ಯ ಎನಗಾಯಿ ತುಂಬಗಾಯಿ, ಸಜ್ಜಿ ರೊಟ್ಟಿ ಕಾರೆಳ್ಳು ಶೇಂಗಾ ಹಿಂಡಿ ಕೆಂಪು ಚಟ್ನಿ ಮೆಣಸಿನಕಾಯಿ ಚಟ್ನಿ ಬಾನ, ಎಲ್ಲಾರು ನೆಪ್ಲೆ ಕಟ್ಕೊಂಡ್ ಹೋಗುನು. ಎಲ್ಲಾನು ವೈನಾಗಿ ಮಾಡ್ಕೊಂಡು ಎತ್ತಿನ ಕೊರಳಿಗೆ ಗೆಜ್ಜಿ ಕಟ್ಟಿ, ಬೆನ್ನ ಮ್ಯಾಲ ಝೂಲ ಹಾಕಿ ಶಿಂಗಾರ ಮಾಡ್ಕೊಂಡು ಎಲ್ಲಾರು ಹುರುಪಿಂದ ಹೋಗೋನು ಬರ್ರಿ. ಹಿಂದಿನ ಮನಿ ಮಲ್ಲಕ್ಕ, ಮುಂದಿನ ಮನಿ ಬಸಕ್ಕ, ಮಗ್ಗಲ್ ಮನಿ ಗುಂಡಕ್ಕ, ಹಿತ್ತಲ್ ಮನಿ ಕಲ್ಲಕ್ಕ, ಮ್ಯಾಗಲ್ ಮನಿ ಶಾಂತಕ್ಕ, ಎಲ್ಲಾರು ಕೂಡಿ ಹೋಗೋನು ಹೊಲಕ್ಕ ಹೋಗಿ ಭೂಮ್ತಾಯಿಗೆ ನಮಸ್ಕಾರ ಮಾಡಿ ಭಕ್ತಿಯಿಂದ ಹೋಳ್ಗಿ ಕಡುಬು ರೊಟ್ಟಿ ಎಲ್ಲ ನೈವೇದ್ಯ ಮಾಡಿ ಚಂದಾಗಿ ಉಂಡು ಹೊಲಕ್ಕ ಹೋಗಿ ಬರುಣಂತ. ಸುಲಗಾಯಿ ಸೀತನಿ ಬಾರಿಕಾಯಿ ತಿನ್ಕೊಂತ ಎತ್ತಿನ ಗಾಡ್ಯಾಗ ಕುಂತು ಹಾಡ ಹಾಡ್ಕೊಂತ ಬರುಣಂತ ಪರತ ಮನಿಗೆ ಬರ್ರಿ ಎಲ್ಲಾರು ಅಂತ ಬರ್ದಾರ. ಚಂದ್ರೇಖಾ ಮುದಾಲಿಕ್ ಅವ್ರು ಬರ್ದಾರ.
ಅಂದ್ರೆ ನೀ ಬೆರಕಿದ್ದೀನಿ ಭಾವ ಸಂಗಮ ಗುಂಪಿನಾಗಿದ್ದು ಹಾಡು ಬಂದದ ಹೌದು ಇವತ್ತ ನಾನು ಮುಂಜಾನೆ ನೋಡಿದ್ ನೋಡ್ ಕಾಕ ಅದ ಬಾ ಚಂದ ಬರ್ದಾರು. ಮತ್ ಏನಾಗ್ತದ ಗೊತ್ತದೇನು, ಈ ಎಳ್ಳ ಮಸಿದು ಅಡ್ಗಿನೇ ಹೇಳ್ತೀನೋ, ಸಜ್ಜಿ ರೊಟ್ಟಿ, ಬಿಳ್ಜಾಳ ರೊಟ್ಟಿ, ಬಿಳ್ಜಾಳ ರೊಟ್ಟಿಗೂ ಎಳ್ಳು ಹಚ್ತಾರ, ಸಜ್ಜಿ ರೊಟ್ಟಿಗೂ ಎಳ್ಳು ಹಚ್ತಾರ, ಆಮೇಲೆ ಕರ್ಚಿಕಾಯಿ, ಚಕ್ಲಿ, ಆಮೇಲೆ ಇದ್ರ ಶೇಂಗಾದ ಹೋಳ್ಗಿ, ಎಳ್ಳು ಹೋಳ್ಗಿ, ಹೂರ್ಣದ ಹೋಳ್ಗಿ, ಕರಿಗಡಬ, ಆಮೇಲೆ ಚಟ್ನಿ ಅಂತೂ ಎಷ್ಟು ಥರದ ಮಾಡ್ತಾರ ಅಂತೀನಿ ನೀನು. ಈಗ ಇದ್ರೊಳಗ ನೋಡಿದ್ರಲ್ರಿ ಎಷ್ಟು ಚಟ್ನಿಗಳು ಅದಾವ. ಕೆಂಪು ಚಟ್ನಿ ಅದ ಅದಲ್ಲ, ಹೌದು, ಬಾಳ ಚಟ್ನಿ, ಶೇಂಗಾ ಚಟ್ನಿ ಅದ, ಬಾಳ ಎಲ್ಲ ಚಟ್ನಿನ ಇಲ್ಲಿ ಪ್ರಮುಖವಾಗಿ ನಮ್ಗೆ ಎದಕ್ ಕಾಣ್ತದ ನೋಡ್ರಿ ಕಾಕ. ತೊಕ್ಕದ ನೋಡು, ಈ ಸೀಸನ್ದಾಗ ತೊಕ್ಕ, ರಂಜಕ, ಹೌದು, ಕಾರೆಳ ಚಟ್ನಿ, ಬಳ್ಳೋಳ ಚಟ್ನಿ, ಮೆಣಸಿನಕಾಯಿ ಉಳ್ಳಾಗಡ್ಡಿ ಚಟ್ನಿ, ಗಜ್ರಿ ಚಟ್ನಿ, ಕ್ಯಾಬೇಜ್ ಚಟ್ನಿ, ಚೌಳಿಕಾಯಿ ಚಟ್ನಿ, ಮೆಂತೆ ಪಲ್ಯ ಹಾಕಿ ಚಟ್ನಿ. ಮತ್ತ ಉತ್ತರ ಕರ್ನಾಟಕದಾಗೆಲ್ಲ ಹಿಂಡಿ ಅಂತಾರ. ಹಿಂಡಿ ಅಂದ್ರೆ ಈಗ ನೋಡು ಅಗಸಿ ಹಿಂಡಿ, ಹೌದ್ರಿ, ಶೇಂಗಾ ಹಿಂಡಿ, ಕಾರೆಳ್ ಹಿಂಡಿ, ಈಗ ಸೂರ್ಯಪಾನದ ಹಿಂಡಿ ಹಿಡ್ಕೊಂಡ್ ಮಾಡ್ತಾರ. ನೀವು ಗುರೆಳ್ಳಿ ಅಂದ್ರೆ ಹುಚ್ಚೆಳ್ಳು ಅಂತಿರಲ್ಲ, ಅದು ಕಾರೆಳ್ ಹಿಂಡಿ. ಸೂರ್ಯಪಾನದ್ ಹಿಡ್ಕೊಂಡ್ ಮಾಡ್ತಾರ. ಸೂರ್ಯಪಾನದ ಫಸ್ಟ್ ಟೈಮ್ ಕೇಳಿ ನೋಡ್ರಿ ಕಾಕ, ಎಷ್ಟು ಚಂದ ಆಗ್ತದ, ಎಷ್ಟು ತರದ ಹಿಂಡಿ ಮಾಡ್ತಾರ. ಆಮೇಲೆ ಹಸಿ ಖಾರ ಚಟ್ನಿ ಭಾಳ ಚಂದ ಮಾಡ್ತಾರ. ಇವೆಲ್ಲ ಬ್ಯಾಡಗಿ ಮೆಣಸಿಕಾಯಿ ನೀರಾಗ ನೆನಾಕಿ, ಜೀರಿಗೆ, ಬೆಳ್ಳುಳ್ಳಿ, ಬೆಲ್ಲ ಎಲ್ಲಾ ಹಾಕಿ ಶಿಸ್ತು ಅರಿತಾರಲ್ಲ. ಹಸಿ ಖಾರ ಚಟ್ನಿಗಳನ್ನು ಇರ್ತದ. ಆಮೇಲೆ ಇದಕ್ಕೆ ಏನಿದ್ರು ಉಳ್ಳಾಗಡ್ಡಿ ಸೂಡ್ಬೇಕಪ್ಪ, ಬೇಕು ನೋಡ್ರಿ ಕಾಕ. ಅದ ಇದ್ರನ ಒಂದ್ ಮಜಾ ಬರ್ತದ. ಮತ್ತ ಹತ್ತಿರಕಿ ಪಲ್ಯ, ಆಮೇಲೆ ಕಡ್ಲಿ ಪಲ್ಯ ಅಂತೂ ಹಾದಿ ಗುಂಟು ಬೆಳೆದ ಅದ್ರದ್ದೆಲ್ಲ ಮುದ್ದಿ ಪಲ್ಯ ಮಾಡ್ತಾರ. ಆಮೇಲೆ ಈ ಮೆಂತೆ ಸೊಪ್ಪ, ಮೆಂತೆ ಪಲ್ಯ ಸ್ವಚ್ಛ ಆಗಿ ತೊಳೆದು ಅದನ್ನು ತಿನ್ನುದ, ಎಲ್ಲಾನು ತಿನ್ನುದ, ಅದನ್ನು ಅದು ಸೈಡ್ ಬೇಕೇ ಇಲ್ಲ. ಆಮೇಲೆ ಎಷ್ಟು ತರದ ಪಾಯಸ ಮಾಡ್ತಾರ. ನವಣಿ ಅಕ್ಕಿ ಪಾಯಸ ಮಾಡ್ತಾರ, ಶಾವ್ಗಿ ಪಾಯಸ ಮಾಡ್ತಾರ, ಆಮೇಲೆ ಗೋಧಿ ಹುಗ್ಗಿ ಮಾಡ್ತಾರ, ಚಜ್ಜಕ ಮಾಡ್ತಾರ. ಅದ್ರ ಜೊತೆಗೆ ಸಜ್ಜಕದ ಹೋಳಿಗೆನೂ ಇರ್ತದ, ಹುರಕ್ಕಿ ಹೋಳಿಗೆನೂ ಇರ್ತದ. ಆಮೇಲೆ ಇಷ್ಟೆಲ್ಲ ಇದ್ರೆ ಮತ್ತೆ ಉಂಡಿ ಬೇರೆ ಮಾಡ್ತಾರ. ರವಾದ ಉಂಡಿ, ಬೇಸನ್ ಉಂಡಿ, ನವಣಕ್ಕಿ ಉಂಡಿ, ಅವೆಲ್ಲ ತಂಬಿಟ್ಟು ಒಳಗಿದ್ದಂಗ ಶೇಂಗಾ ಪುಟಾಣಿ ಕೂಡ್ಸಿದ್ದು ಉಂಡಿ 1 2 ಹುಚ್ಚಿಡಿಸ್ತಾರ ನೋಡು. ಅದನ್ನೆಲ್ಲ ನೀವು ಬಡಿಸ್ಲಿಕ್ಕೆ ನೀಡ್ಲಿಕ್ಕೆ ಅಂತೀವಲ್ಲ 10-12 ಮಂದಿ ಬೇಕ್ರಿ. ಮತ್ತೆ ಯಾರೆಲ್ಲ ಹೊಲಕ್ ಹೋಗಿರ್ತಾರಲ್ರಿ ಅವರೇ ಬಡಿಸಿ ಅವರೇ ತಿಂದು ಅಲ್ಲೇ ಸಣ್ಣ ಟ್ರಿಪ್ ಕೆಲ್ಕೋತ್ ಊಟ. ಒಂದ್ ಅರ್ಧ ತಾಸಿನ ಊಟ 1.5 ತಾಸು ಕೊಡ್ತಾರೆ. ಕರೆ ಮಾತೆಲ್ಲ ಆಗ್ತಾವ, ಚರ್ಚೆಗಳಾಗ್ತಾವ, ಎಲ್ಲ ಗಿಡದ ಕೆಳಗ. ಹೌದೌದು, ಗಿಡದ ಕೆಳಗ ತಂಪಾಗಿ ಸ್ವಾಭಾವಿಕವಾಗಿ ಕೂತ್ ಊಟ ಮಾಡೋದು. ಇದು ಮತ್ತ ಯಾರ ಹಾಡೋರು ಹಾಡ್ತಾರ, ಕತಿ ಹೇಳೋರು ಕತಿ ಹೇಳ್ತಾರ, ಜೋಕ್ಸ್ ಹೇಳ್ತಾರ. ಆಮೇಲೆ ಇಷ್ಟೆಲ್ಲಾ ಮಾಡಿ ಹೊಲ್ದಾಗ ತಿರುಗಾಡ್ ಬರ್ತಾರ. ಯಾಕಂದ್ರ ಕಣ್ ತುಂಬ್ಕೋಬೇಕು. ನಮ್ಮ ಭೂಮಿ ಏನಾಗಿರ್ತದಲ್ಲ ಹಸಿರು ಶೃಂಗಾರ ಆಗಿ ಸೀರೆ ಉಟ್ಕೊಂಡು ಮೈ ತುಂಬೆ ಹೊತ್ಕೊಂಡು ಬಹಳ ಚಂದ ಕಾಣಿಸ್ತಿರ್ತಾಳ ಈಗ ನಮಗೀಗ. ಅದಕ್ಕೆ ಇದು ಎಳ್ಳಾಮಸಿ ಸೊಬಗ. ಮುಖ್ಯವಾಗಿ ಇದು ರೈತರಿಗೆ ದೊಡ್ಡ ಹಬ್ಬ. ಇಲ್ಲಿ ಬೈಲಂಗಲ್ ಸೈಡ್ ಏನಾಗ್ತದ, ಗೌರಿ ಹುಣ್ಣಿಮೆಗೆ ಇವ್ರದ್ದು ಸ್ವಲ್ಪ ಇಲ್ಲಿ ಜಾಸ್ತಿ. ಉತ್ತರ ಕರ್ನಾಟಕ, ಬಿಜಾಪುರ, ಗುಲ್ಬರ್ಗ, ಬೀದರ್ ಆ ಸೈಡ್ ಏನ್ ಹೋಗ್ತವಲ್ಲ ಎಲ್ಲಾ ಹಳ್ಳಿಗಳ ಒಳಗೆ ಏನದಲ್ಲ ಎಳ್ಳ ಮಸೀದ್ ಬಹಳ ಜೋರಾಗ್ತದ. ಮತ್ ಇನ್ನೊಂದ್ ಏನಾಗ್ತದ ಗೊತ್ತದೇನ, ಎಳ್ಳು ಕಾಳಿನಷ್ಟು ಬಿಸಿಲು ಬೀಳ್ತದ ಅಂತ ಹೇಳ್ತಾರೆ. ಅದು ಮಜಾ ಅನಿಸ್ತದ, ಥಂಡಿ ಒಳಗ್ ಮಜಾ ಅನಿಸ್ತದ. ಅಲ್ಲ ಮತ್ತೆ ಎಷ್ಟು ಸೈಂಟಿಫಿಕ್ ಕರೆ ಅದ ನೋಡ್ರಿ ಕಾಕ. ಇದು ಈಗ ನೋಡ್ರಲ್ಲ ಥಂಡಿನೂ ಎಷ್ಟು ವಿಪರೀತ ಆಗಿದೆ. ಹೌದು, ಥಂಡಿ ಬಾಳ ವಿಪರೀತ ಆಗಿದ್ರಿ. ಅದ್ರಾಗ ಈ ಧನುರ್ಮಾಸ ಒಂದು ಕೂಡಿರ್ತದ. ಇನ್ ಇದ್ರೊಳಗೆ ಏನದಲ್ಲ ಈಗ ಹುಗ್ಗಿ ಅಂತೀವಲ್ಲ, ಹೆಸರು ಬೇಳೆ, ಅಕ್ಕಿ ಅದೆಲ್ಲ ಹಾಕಿ ಹುಗ್ಗಿ. ಇವೆಲ್ಲೂ ನಮ್ಮ ಹಳ್ಳಿಗರು, ನಮ್ಮ ಪುರಾತನರು ಇಷ್ಟು ಶಾಣ್ಯಾರಲ್ಲ, ಯಾವ್ದು ನಮ್ಮ ಮೈಗೆ ಒಗ್ಗುತ್ತದ. ಹೌದೌದ್ರಿ. ಈಗ ಇವೆಲ್ಲ ತಿಂದ್ರೆ ಸ್ವಲ್ಪ ಮೈ ಒಳಗೆ ಸ್ವಲ್ಪ ಕಾವು ಹುಡ್ತದ. ಎಳ್ಳು, ಶೇಂಗಾ ಇವೆಲ್ಲ ನಾವ್ ಇತ್ತಿತ್ಲ ಏನ್ ಪದಾರ್ಥಗಳು ಮೈಯ ಕಾವು ಹುಡ್ತದ. ಎಣ್ಣೆ ಕಾಳುಗಳಿಂದ ನಮಗ ಕಾವು ಹುಡ್ತದ. ಮತ್ತ ಏನ್ ಬೇಕಾಗಿದ್ದ ತೇವಾಂಶ ನಮ್ಮ ಚರ್ಮಕ್ ಸಿಗ್ತದ. ಇದೇ ಮತ್ತೆ ಹೊಲಕ್ ಕಾರ್ನಾಗ ಹೋದ್ರ ಅಷ್ಟು ಮಜಾ ಅನ್ಸಂಗಿಲ್ಲ. ಈಗ ಕೆಲವ್ರು ಏನ್ ಮಾಡ್ತಾರ, ಕಾರದ ಮಂದಿ ಬಹಳ ಇರ್ತಂದ್ ಕಾರ್ ತಗೊಂಡ್ ಹೋಗೋರು ಇದ್ದಾರ. ಆದ್ರೂ ಎತ್ತಿನ ಗಾಡಿ ಒಳಗೆ ಕೂತ್ ಹೋಗೋದ ಬ್ಯಾರೆ. ಮಂದಿನ ಕರೆದು ಮತ್ತೆ ಎಷ್ಟ್ ಚಂದ ಕರಿತಾರಂದಿ, ನೀವು ಬರ್ರಿ. ಆ ಹೊಲ ಈ ಹೊಲ ಒದರಿದ್ರ ಅವ್ರ ಮಾತ್ ಕೇಳಿಸ್ತಿರ್ತಾವ. ಎಷ್ಟು ಚಂದ ಒದರ್ತಾರಂದಿ. ಬಾರೋ ಬಸಪ್ಪ, ಬಾರೋ ಕಲ್ಲಪ್ಪ, ಮಲ್ಲವ್ ಬಂದಿ ಏನು, ಬಸವ್ ಬಂದಿ ಏನು, ಕಾಕ, ಹೂ ಮಾಮ, ಎಷ್ಟು ಚಂದ ಕೇಳಿಸ್ತಿರ್ತಾವ. ಹಂಗೆ ಹಕ್ಕಿ ಪಕ್ಷಿಗಳ ಕಿಲಕಿಲ ನಾದ, ಆಮೇಲೆ ಆಕಳ ಕರ, ಎತ್ತಿನ ಶೃಂಗಾರದ್ದು ವೈಭವ ನಮ್ಮ 2 ಕಣ್ಣ ಸಾಲುದಿಲ್ಲ ನೋಡು. ಮತ್ ಕಾಕ ಇದ ನೀವು ಇಷ್ಟೆಲ್ಲಾ ಹಾಡ ಹಾಡಿರಿ, 1000 ಹಾಡುಗಳ ಸರ್ದಾರ ಅಂತ ಅನ್ಸ್ಕೊಂಡಿರಿ. ನಮ್ಮ ಇವ್ರ ಹಾಡ ಹಾಡ್ರಲ್ಲ, ಈಗ ನಾ ಕವನ ವಾಚನ ಮಾಡಿದ್ದ ಹಾಡ್ತೀನಿಲ್ಲ, ಹಾಡ್ರಲ್ಲ.
ಆ ಆ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಎಳ್ಳಾಮಾಸಿ 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 ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎತ್ತಿನ ಗಾಡಿ ಹುಡ್ಕೊಂಡು ಹೊಲಕ್ಕ ಹೋಗೋಣ ಎಲ್ಲಾರು ಬರ್ರಿ ಅಕ್ಕ ತಂಗಿ ಅಣ್ಣ ತಮ್ರು ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಲಗೂನೆ ಎಲ್ಲಾರು ಬರ್ರಿ ಲಗೂನೆ ಎಳ್ಳು ಹೋಳ್ಗಿ ಕರ್ಚಿಕಾಯಿ ಪಲ್ಯ ಎಣ್ಣಿಗಾಯಿ ತುಂಗಾಯಿ ಎಳ್ಳು ಹೋಳ್ಗಿ ಕರ್ಚಿಕಾಯಿ ಪಲ್ಯ ಎಣ್ಣಿಗಾಯಿ ತುಂಗಾಯಿ ಸಜ್ಜಿ ರೊಟ್ಟಿ ಕಾರೆಳ್ಳು ಶೇಂಗಾ ಹಿಂಡಿ ಸಜ್ಜಿ ರೊಟ್ಟಿ ಕಾರೆಳ್ಳು ಶೇಂಗಾ ಹಿಂಡಿ ಕೆಂಪು ಚಟ್ನಿ ಮೆಣಸಿನಕಾಯಿ ಚಟ್ನಿ ಬಾನ ಎಲ್ಲಾನು ನೆಪ್ಲೆ ಕಟ್ಕೊಂಡು ಹೋಗೋಣ ಬರ್ರಿ ಎಳ್ಳಾಮಾಸಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಎಲ್ಲಾನು ವೈನಾಗಿ ಮಾಡ್ಕೊಂಡು ಎತ್ತಿನ ಕೊರಳಿಗೆ ಗೆಜ್ಜೆಯ ಕಟ್ಟಿ ಎಲ್ಲಾನು ವೈನಾಗಿ ಮಾಡ್ಕೊಂಡು ಎತ್ತಿನ ಕೊರಳಿಗೆ ಗೆಜ್ಜೆಯ ಕಟ್ಟಿ ಬೆನ್ನ ಮ್ಯಾಲ ಜೂಲ ಹಾಕಿ ಶೃಂಗಾರ ಮಾಡ್ಕೊಂಡು ಬೆನ್ನ ಮ್ಯಾಲ ಜೂಲ ಹಾಕಿ ಶೃಂಗಾರ ಮಾಡ್ಕೊಂಡು ಎಲ್ಲಾರು ಹುರುಪಿಂದ ಹೋಗೋಣ ಬರ್ರಿ ಎಲ್ಲಾರು ಹುರುಪಿಂದ ಹೋಗೋಣ ಬರ್ರಿ ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಹಿಂದಿನ ಮನಿ ಮಲ್ಲಕ್ಕ ಮುಂದಿನ ಮನಿ ಬಸಕ್ಕ ಹಿಂದಿನ ಮನಿ ಮಲ್ಲಕ್ಕ ಮುಂದಿನ ಮನಿ ಬಸಕ್ಕ ಮಗ್ಗಲ ಮನಿ ಗುಂಡಕ್ಕ ಹಿತ್ತಲ ಮನಿ ಕಲ್ಲಕ್ಕ ಮಗ್ಗಲ ಮನಿ ಗುಂಡಕ್ಕ ಹಿತ್ತಲ ಮನಿ ಕಲ್ಲಕ್ಕ ಮ್ಯಾಗಲ ಮನಿ ಶಾಂತಕ್ಕ ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಲ್ಲಾರು ಕೂಡಿ ಹೋಗೋಣ ಹೊಲಕ್ಕ ಹೋಗಿ ಭೂಮಿ ತಾಯಿಗೆ ಎಲ್ಲಾರು ಕೂಡಿ ಹೋಗೋಣ ಹೊಲಕ್ಕ ಹೋಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಭಗತಿಯಿಂದ ನಮಸ್ಕಾರ ಮಾಡಿ ಭಗತಿಯಿಂದ ಹೋಳಿಗೆ ಕಡಬು ರೊಟ್ಟಿ ಎಲ್ಲ ಹೋಳಿಗೆ ಕಡಬು ರೊಟ್ಟಿ ಎಲ್ಲ ನೈವೇದ್ಯ ಮಾಡಿ ಚಂದಾಗಿ ಉಂಡು ನೈವೇದ್ಯ ಮಾಡಿ ಚಂದಾಗಿ ಉಂಡು ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಹೊಲಕ್ಕ ಹೋಗಿ ಬರೋಣಂತ ಹೊಲಕ್ಕ ಹೋಗಿ ಬರೋಣಂತ ಸುಲಗಾಯಿ ಸೀತನಿ ಬಾರಿ ಕಾಯಿ ಸುಲಗಾಯಿ ಸೀತನಿ ಬಾರಿ ಕಾಯಿ ತಿನ್ಕೊಂತ ಎತ್ತಿನ ಗಾಡ್ಯಾಗ ಕುಂತು ತಿನ್ಕೊಂತ ಎತ್ತಿನ ಗಾಡ್ಯಾಗ ಕುಂತು ಹಾಡ ಹಾಡ್ಕೊಂತ ಬರೋಣಂತ ಹಾಡ ಹಾಡ್ಕೊಂತ ಬರೋಣಂತ ಪರತ್ತ ಮನಿಗೆ ಬರೀ ಎಲ್ಲಾರು ಪರತ್ತ ಮನಿಗೆ ಬರೀ ಎಲ್ಲಾರು ಪರತ್ತ ಮನಿಗೆ ಬರೀ ಎಲ್ಲಾರು ಎಳ್ಳಾಮಾಸಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಎತ್ತಿನ ಗಾಡಿ ಹುಡ್ಕೊಂಡು ಹೊಲಕ್ಕ ಹೋಗೋಣ ಎತ್ತಿನ ಗಾಡಿ ಹುಡ್ಕೊಂಡು ಹೊಲಕ್ಕ ಹೋಗೋಣ ಎಲ್ಲಾರು ಬರ್ರಿ ಅಕ್ಕ ತಂಗಿ ಅಣ್ಣ ತಮ್ರು ಎಲ್ಲಾರು ಬರ್ರಿ ಅಕ್ಕ ತಂಗಿ ಅಣ್ಣ ತಮ್ರು ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಲಗೂನೆ ಎಲ್ಲಾರು ಬರ್ರಿ ಲಗೂನೆ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಳ್ಳಾಮಾಸಿ ಎಲ್ಲಾರು ಬರ್ರಿ ಎಲ್ಲಾರು ಬರ್ರಿ ಆ ಆ ಆ ಆ
ವಾ ವಾ ಕಾಕ, ಏನ್ ನೀವು ಆಶು ಗಾಯಕ, ಯಾವ್ದೋ ಒಂದು ಕೊಟ್ರು ಅಲ್ಲೇ ಎಬ್ಬಿಸಿ ಹಾಡ್ಬಿಡ್ತೀರಿ ನೋಡ್ ಅದಕ್ಕೆ ರಾಗ ಕಟ್ಟಿ. ಕಿಟ್ಟಪ್ಪ ಈ ಬಾಜು ಮನಿ ಕಾಕ ಏನ್ ಕಡಿಮೆ ಅಲ್ಲ ನೋಡ್. ಹೌದೌದ್ರಿ, ಎಲ್ಲಾ ಕಡೆ ಪಿರಿ 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 ತಿರುಗಿ ಎಲ್ಲಾರ ಕಡೆಯಿಂದ ಹಾಡ್ ಕಲ್ಕೊಂಡ್ ಬಂದು ಹೌದು ಹಾಡುದ ಹೌದು. ಮತ್ತೆ ಅದೊಂದ್ ದೈವದಿಂದ ನನಗೊಂದ್ ಏನೋ ಅನುಗ್ರಹ ಆಗ್ಯದ. ಖರೆ ಖರೆ, ಏನ್ ಕೊಡ್ತೀರಿ ಹಾಡ್ತೀವಿ. ಹೌದೌದು. ಇದಕ್ಕೇನದ ಸರಸ್ವತಿ ಅನುಗ್ರಹ ನನಗಾಗ್ಯದಪ್ಪ. ಹೌದೌದು. ಕಿಟ್ಟಪ್ಪ ಈ ಅಡಿಗೆನು ಎಲ್ಲ ತಂದಿಟ್ಟಿರ್ಬೇಕಲ್ಲ. ಅದರಿ ಇವತ್ತ ಬರೀ ಚಾ ಎಲ್ಲ ಮಾಡ್ಯಾಳ, ಇದನ್ ಮಾಡ್ಯಾಳ, ಆಕಿನ ಗೀತಕ್ಕ ಶಿಸ್ತ ಎಷ್ಟ್ ಚಂದ ಇಟ್ಟಾಳಲ್ಲ. ನೋಡ್ರಿ, ನಾ ಹೇಳಿದ ಅಡಿಗೆಲ್ಲ ಇಲ್ಲೇ ಅದಲ್ಲ. ಹೌದೌದ್ರಿ. ಮತ್ತೆ ಮೆಕ್ಕಿಕಾಯಿ ಚಟ್ನಿ ಬೇರೆ ಅದಿಲ್ಲ. ಹೌದೌದು, ಇದು ಎಷ್ಟೋ ಅದ ನೋಡಿ ಮೆಕ್ಕಿಕಾಯಿ ಚಟ್ನಿ. ಇದು ಅದ ನನಗೆ ಸೇರ್ತದ ಅಂತ ಹೇಳಿ ಮಾಡಿ ಹೋಗ್ಯಾಳ ನೋಡ್ರಿ. ಮತ್ತ ಗದ್ರಿ ಕೋಸಂಬರಿ ಇಟ್ಟಾಳ, ಉಳ್ಳಾಗಡ್ಡಿ ಕೋಸಂಬರಿ ಇಟ್ಟಾಳ, ಆಮೇಲೆ ಇದನ್ನ ಕಡ್ಲಿ ಬೇಳೆ ಕೋಸಂಬರಿ ಇಟ್ಟಾಳ, ಹೆಸರು ಬೇಳೆ ಇಟ್ಟಾಳ. ಎಷ್ಟು ತರದ್ ಏನ್ ಸುದ್ದಿವು. ಕರೆಗುರು ಮುಂಜಾನೆ ಲಘು ಎದ್ದಿಲ್ರಿ ಇವತ್ತ. ಎಲ್ಲಾ ಮಾಡಿ ಮುಗಿಸಿ ಮತ್ತ ಅಲ್ಲಿ ಬಾಜು ಮನೆಯವ್ರು ನಮ್ ಶಾಂತಕ್ಕೆಲ್ಲ ಕರೆದ್ರ ಅಂತ ಹೇಳಿ ಹೊಂಟ್ ನಿಂತಳ್ರಿ ಅವ್ರ ಜೋಡಿ. ಇವತ್ತು ನನಗೇನೇನ್ ಚಾ ಬೇಡಪ್ಪ, ಚಾ ಕುಡಿದ್ರೆ ಊಟ ಹೋಗಂಗಿಲ್ಲ. ಹೌದೌದು, ಊಟ ಮಾಡ್ಕೊಂಡ ನೀವು ಹೋಗ್ಬೇಕೀಗ. ಇನ್ನೊಂಚೂರು ಹರಟಿ ಹೊಡೆದು ಊಟ ಮಾಡ್ಕೊಂಡು ಹೋಗೋಣ ಅಂತ. ಕಿಟ್ಟಪ್ಪ ಬರ್ಲಿ ಹಂಗಾದ್ರ. ಊಟ ಏನ್ ಭಾರಿ ಆತಲ್ಲೋ. ಏನ್ ಊಟ ಯಪ್ಪ ಇದ್ರೆ ಎಂತ ಪರಿ ಊಟ. ಊಟಕ್ಕೆ 1.5 ತಾಸು ಕೂತೀನಿ ನೋಡು. ನಾ ಎಷ್ಟು ಹೊತ್ತು ಎಂದು ಕೊಡವಲ್ಲ, ಅಷ್ಟು ತರದ್ ತಿನ್ಬೇಕಲ್ಲ. ಒಂದೊಂದೊಂದೊಂದೊಂದೊಂದು ರುಚಿ ನೋಡ್ಕೋತ. ಖರೆ ಅಂದ್ರ ನಾವು ಹೊಲಕ್ ಹೋಗ್ಬೇಕಾಗಿತ್ರಿ. ಕೆಲಸದ ಒಂದು ಒತ್ತಡದಿಂದ ನಾವು ಮನಿಯೊಳಗ ಕುಂಡ್ರದಾತ್ ನೋಡ್ರಿ. ಎಲ್ಲಿ ಆಗ್ತದ ಅಲ್ಲಿ ಎಳ್ಳ ಮಸಿ ಮಾಡಿದ್ರೆ ಸಾಕು. ಕರೆ ರೀ, ಕರೆ ಕಾಕ. ಎಲ್ಲರಿಗೂ ಇದ್ದಲ್ಲೇನೆ ಎಳ್ಳ ಮಸಿ. ಹೌದೌದೌದು. ಎಲ್ಲರಿಗೂ ಒಂದ್ಸಲ ಎಳ್ಳ ಮಸಿಯ ಶುಭಾಶಯಗಳನ್ನ ಹೇಳಿ ಹೇಳ್ತೀವಿ. ನಾನು ಬರ್ತೀನಿ, ನೀವು ಬರ್ರಿ. ಆಯ್ತ್ರಪ್ಪ, ಎಲ್ಲರಿಗೂ ಎಳ್ಳ ಮಸಿ ಶುಭಾಶಯಗಳು. ಕಿಟ್ಟಪ್ಪ ಬರ್ಲಿ. ಬರ್ರಿ ಕಾಕ. ಗೀತಕ್ಕೆ ಎಲ್ಲಾ ಸುದ್ದಿ ಹೇಳ್ಬಿಡು. ಹೇಳ್ತೇನ್ರಿ. ವೆಲ್, ಇದುವರೆಗೂ ಕೇಳಿದಿರಿ ಎಳ್ಳಮಾಸಿಯ ಕುರಿತಾಗಿ ಹರಟೆ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರು ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.